ಹಾಯ್ ರಾಜ್ವಿ, ಗುಡ್ ಮಾರ್ನಿಂಗ್. ಏನಿದು ನೀನು ಮಾಡಿದ್ದ? ಅರ್ಥ ಆಯ್ತು? ತೋರ್ಸು, ಇರು ಮನೇಲಿ ನೋಡು. ನಿನ್ನ ಮಕ್ಕದ ಥರನೇ ಐತೆ, ತಗೋ. ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ಕಿ ಎಟ್ಕೆ ಬಿಡು. ಐ ಡೋಂಟ್ ಲೈಕ್ ಇಟ್. ನೋಡು, ನಮ್ಮ ಮಗು ಭೀಮ್ ಅಷ್ಟು ಚೆನ್ನಾಗಿದ್ದಾನೆ. ಭೀಮ್ ಏನಪ್ಪ ಬೆಳ್ಳಗಾಗಿದ್ಯಾ ಸ್ವಲ್ಪ? ಬಾಯ್ ಅಮ್ಮ. ಅಮ್ಮ ನೋಡಿಲ್ಲಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನನಗೆ ನಗು ಬರುತ್ತೆ. ಇವತ್ತು ಶನಿವಾರ ಅಲ್ವಾ, ಬೆಳಗ್ಗೆ ಲೇಟ್ ಆಗಿದ್ದೆ. ಆಲ್ರೆಡಿ 10 ಗಂಟೆ ಆಗ್ಬಿಡೈತೆ. ನಮ್ಮ ಅಮ್ಮ ಫುಲ್ ಬೈತಾನೆ ಅವರೇ. ಸೊ ಅದಕ್ಕೆ ಸ್ವಲ್ಪ ಆಚೆ ಕೆಲಸ ಇತ್ತು, ಜಿಮ್ಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಬರೋಣ. ಇಲ್ಲಾಂದರೆ ಇವತ್ತೆಲ್ಲ ಅವರು ಬಿಡಲ್ಲ. ಇವತ್ತು ನನ್ನ ಮನೇಲಿ ಮಲ್ಗೋಕ್ಕೂ ಬಿಡಲ್ಲ, ನಿಮ್ಗೆ ಇರೋಕ್ಕೂ ಬಿಡಲ್ಲ, ಹಿಂಸೆ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಜಿಮ್ಗೆ ಹೋಗಿ ಬಂದು ಆಮೇಲೆ ವೀಡಿಯೋ ಹಾಕ್ತೀನಿ, ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಜಿಮ್ಗೆ ಹೋಗಿ ಬರೋಣ, ಏನಾರ ಕೆಲಸ ಇದ್ರೆ ಆಮೇಲೆ ಮಾಡೋಣ. ಬಾಯ್ ಮಾಡು. ಮನೆಗೆ ಬಂದೆ. ನಮ್ಮಮ್ಮ ನಾಷ್ಟ ಮಾಡಿದ್ರು, ಚಪಾತಿ ಚೆನ್ನಾಗಿದೆ ತಿನ್ನೋಕ್ಕೆ. ಅದಕ್ಕೆ ನಾನೇ ಓನಾಗಿ ಒಂದು ಪ್ರಿಪೇರ್ ಮಾಡ್ತಾಯಿದ್ದೆ, ತೋರಿಸ್ತೀನಿ. ಏನು ಗೊತ್ತಾ, ಸೋಯಾ ಚಂಕ್ಸ್. ನೀರು ಜಾಸ್ತಿ ಆಗಿತ್ತಾ ಇಲ್ಲ ನೀರು ಕಮ್ಮಿ ಆಗೈತಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಮನುಷ್ಯ ಮಾಡೋಣ. ಏನಿದು ಪ್ಲೇಟಲ್ಲಿ? ಚಪಾತಿಗೆ ಇದು ಏನಿಲ್ಲ, ಲೈಟಾಗೆ ಸ್ವಲ್ಪ ಸೀದಾಗ್ಬಿಡೈತೆ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಎಣ್ಣೆ ಹಾಕೊಂಡು ಬರ್ಕೊಂಡ್ಬಿಡಿ, 1 ನಿಮಿಷ ಎಣ್ಣೆ ಹಾಕೊಂಡ್ಬಿಡೋಣ. ಎಣ್ಣೆ, ಸೋಯಾ ಚಂಕ್ಸ್ ಎಣ್ಣೆ. ಎಣ್ಣೆ ಹಾಕೊಂಡು ಇದೆಂಟ್ರ ಐತೆ. ಅರೆ ನೀ ಹಬ್ಬ ಹಿಂಗೆಲ್ಲ ಮಾಡಬೇಕು. ಆಚೆ ಚೈನೀಸ್ ಅಲ್ಲೆಲ್ಲ ಎಗರಿಸ್ತಾರಲ್ಲ, ಆ ಥರ ಹೋಟ್ಲಲ್ಲ, ಎಗ್ರೇಸ್ ಅಂಗಡಿಯಲ್ಲಿ ಎಗರಿಸೋಣ. ಅದು ಎಗಿರ್ತದ ಇಲ್ಲ, ನಾನು ಎಗರಿಸೋ ಗೊತ್ತಾಗಿಲ್ಲಪ್ಪ. ಇವಾಗ ಇದು ಕಂಪ್ಲೀಟಾಗಿ ಬೆಂದೈತೆ. ಉಪ್ಪು ಹಾಕೋಣ. ಉಪ್ಪು, ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ಮಿಕ್ಸ್ ಮಾಡೋಕ್ಕೆ ಅದು ತಿರುಗ್ತಾರ, ಅದು ಸೀದೋಗ್ಬಿಡೋದು ಜಾಸ್ತಿ. ಅದಕ್ಕೆ ನಾನೇ ಮಿಕ್ಸ್ ಮಾಡ್ತೀನಿ ಇವಾಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ, ಬಿದ್ದೋಯ್ತು ಕೆಳಗಡೆ, ಬಿದ್ದೋಯ್ತು. ನಾವು ಅಮ್ಮ ಇದ್ದಿದ್ರೆ ಇಟ್ಟಿರೋ ಚೆನ್ನಾಗಿ ಅಡುಗೆ ಮನೆಗೆ ಗಲೀಜು ಮಾಡ್ತೀಯ. ಚಂಕ್ಸ್ ರೆಡಿ ಆಗೈತೆ. ಫುಲ್ಲು ತಟ್ಟೆ ಅಷ್ಟು. ಕಳ್ಳ, ಹೋಯ್ ಕಳ್ಳ, ಯಾರಪ್ಪಿ ನೀನು? ನನ್ನ ನಾಷ್ಟ ರೆಡಿ. ಎಷ್ಟು ಗಂಟೆಗೆ? 1:30 ನಾಷ್ಟ ಅಲ್ಲ, ಊಟ ರೆಡಿ ನಂದು ಇವಾಗ. ಚಪಾತಿ ಪಲ್ಯ. ಇದು ಚಪಾತಿಗೆ ಆಸೆ ಬಿದ್ದು ಇವನು ಇಲ್ಲೇ ಕೂತವನೆ. ನೀರು ಬಾಟ್ಲಲ್ಲಿ ಕೊಡು, ಮತ್ತೆ ಕೊಡು. ಇದಾನಿಕ್ ನಿಂಗೆ ನೀರು ಬಾಟ್ಲು ಕೊಟ್ಟ ಅಷ್ಟೇ. ಆಯ್ತು, ಮಲ್ಕ ಹೋಗು. ಏನು ಮಾಡ್ತಾ ಇದ್ಯಾ ಅಂತ ಹೋಗ್ಲಿ, ನಿಂಗೆ ಅರ್ಥ ಆಗ್ತೈತಾ? ಸ್ಕೂಲ್ ಹೋಗಿ ನೀನು ಆರ್ಡರ್ ರೀತಿಲಿ ಆಡಿ ಬಾಡ್ ತಿನ್ನಕ್ ಕಲ್ತೇನೆ. ನಂಗೆ ಆಟ ಆಡಕ್ ಹೋಗ್ಬೇಡ, ಮೊಬೈಲಾಗ ಆಟ ಆಡಕ್ ಹೋಗ್ಬೇಡ. ತಿಕ್ಕಿ ಹಿಡಿದಿದ್ ಮೊಬೈಲಾಗ ಆಟ ಆಡಿರಿ. ನಿನ್ ಡ್ರೆಸ್ ಚೆನ್ನಾಗೈತೆ.
ನಂಗೇನು ಅರ್ಥ ಆಗಿಲ್ಲ. ಒಟ್ನಲ್ಲಿ ಬೈತಾ ಇದೆ ಅಂತ ಗೊತ್ತು, ಆದರೆ ನಂಗೆ ಅರ್ಥ ಆಗಿಲ್ಲ. ಏನ್ ಮಾಡ್ಕೊಡಿ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಬೈಬಾರ್ದು ದೊಡ್ಡವ್ರಿಗೆ ಅನ್ನೋದು. ನನಗೇನು ಅರ್ಥ ಆಗಿಲ್ಲ ರಾಜ್ವಿ. ನಾನು ನಿಂಗೆ ಅರ್ಥ ಆಗೋದಲ್ಲ ಮಾತಾಡೋ. ಏನ್ ಮಾಡ್ಬೇಕು ಹೇಳ್ತೀನಿ ಬೈಲಿ ಹೇಳ್ತೀನಿ ಬೈಲಿ. ಏನು ಮಾಡ್ಬೇಕು ಗೊತ್ತಾ? ಹೋಗಿ ಮಲ್ಕೋ. ಆಲ್ಮೋಸ್ಟ್ ಊಟ ಮಾಡಿದ್ದಾಯ್ತು. ಕೆಲಸ ಏನಾಯ್ತು ಅಂದರೆ ಭೀಮಾ ಸ್ನಾನ ಮಾಡಿಸ್ಬೇಕು. ಅದೇ ಒಂದು ಚಾಲೆಂಜಿಂಗ್ ಕೆಲಸ. ಅವನು ಇವಾಗ ಅಲ್ಲೇ ಕೂತವನೆ, ಸ್ನಾನ ಅಂದ ತಕ್ಷಣ ಎದ್ದು ಓಡಾಕ್ಬಿಡ್ತಾನೆ ರೂಮ್ಗೆ. ಅವನ ರೂಮಿಂದ ಎಳ್ಕೊಂಬಂದು ಎತ್ಕೊಂಡು ಮೇಲೆ ಸ್ನಾನ ಮಾಡಿಸ್ಬೇಕು. ಅದೇ ಕಷ್ಟ. ಮೇಲೆ ಬರ್ತಾನೆ ಕೆಳಗೆ ಬರ್ತಾನೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ನು ಸ್ನಾನ ಮಾಡಿಸಿಲ್ಲ. ನಮ್ಮ ಅಮ್ಮ ಅಂತ ನನಗೆ ಬಿಡಲ್ಲ. ಸ್ನಾನ ಮಾಡಿಸಿ ಅವ್ನಿಗೆ ಏನಾಯ್ತು ಕಂಪ್ಲೀಟಾಗಿ ಫುಲ್ ಟ್ರೈನ್ ಔಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅವನ್ನ ಬಿಡಬೇಕಂತೆ. ಇಲ್ಲ ಅಂದ್ರೆ ನಮ್ಮಮ್ಮ ಇವಾಗ ನನ್ನ ಮನೇಲಿ ಬಿಡಲ್ಲ ಅಂತ ಹೇಳಿದ್ರೆ ಅವನು ಸ್ನಾನ ಮಾಡ್ಸೋಕ್ಕೆ ಟ್ರೈ ಮಾಡೋಣ ಬನ್ನಿ. ನೀನು ಹೋಗು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಅವ್ನ ಮಕ್ಕಳು ಕೊಡಿ. ನೀನು ಬೆಳಿಗ್ಗೆ ಎಷ್ಟು ದಿವಸ ಹೇಳ್ತಾ ಇದ್ದೆ ಉಗಾದಿ ದಸರಾ ಹಬ್ಬ ಎಷ್ಟು ದಿವಸ ಆಯ್ತು? ಜೀಪ್ ನತ್ಕೊಂಡ ಮೇಲೆ ದೊಡ್ಡ ಜೀಪ್ ಮೇಲೆ ಹೆಂಗೆ ಎತ್ಕೊಂಡೋಗಿ ನಾನು ಏನು ಮಕ್ಕಳಾಡೋದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಗಾಡಿ ತಗೊಂಡು ನಿಲ್ಸ ಅಂತ ಹೇಳಿದ್ನ. ದಡ್ಡನ್ ತರ ಮಾತಾಡ್ಬೇಡ. ಮಾತಾಡೋಣ ಬಿಡು. ನಡಿಯ ನೀನ್ ಎತ್ಕೊಂಡು ಹೋಗು ಅಂತ ಹೇಳ್ತಾರದು. ಆಗಲ್ಲ. ಶನಿವಾರ ಭಾನುವಾರ ಮನೆಗಿದ್ರೆ ಕೆಲಸ ಇಕ್ತೀಯಾ? ಏನ್ ನೀನ್ ಕಿತ್ತಾಕ ಕೆಲಸ ಅಷ್ಟೊಂದು ಐತೆ, ಹೋಗು. ಹತ್ಬಿಡು ಹೇಳ್ತೀನಿ. ಬಾಯ್ ಕಣೆ. ಇದನ್ನ ಅಲ್ಲಿ ಇಟ್ಬಿಟ್ಟು ಇವಾಗ ಏನ್ ಮಾಡ್ತೀಯಾ? ಮಹೇಶ, ಇಲ್ಲಿ ನಾವು ತನಿಖೆ ಯಾರು ಓಡಿಸ್ತಾರೆ ರೋಡ್ ಆಗುತ್ತೆ ಅಂತ ಇಟ್ಟಿರ್ತೀವಿ. ಇವಾಗ ರೋಡ್ ಆಗ್ತಾ ಇಲ್ಲ ತಾನೆ. ರೋಡಲ್ಲಿ ಯಾರು ಎತ್ಕೊಂಡು ಹೋಗ್ತಾ ಇಲ್ಲ. ಎತ್ಕೊಂಡು ಹೋದ್ರೆ ಏನ್ ಮಾಡುತ್ತ? ಇವಾಗ ಅವ್ಳು ಓಡಿಸಲ್ಲ ಹುಡುಗಿ. ಅದನ್ನ ರಾಜು ಓಡಿಸಲ್ವ ನೀನು? ಜಾಗ ಬೇಡವಾ? ಓಡಿಸಲ್ವಾ? ಹೌದಾ? ಏನ್ನ ಮಳೆ ಬಂದು ಎತ್ಕೊಂಡು ನಡೆಯ ಮೇಲೆ ಇಕ್ಕು. ಮೇಲೆ ಹೋಗ್ರೆ ಟೆರೆಸ್ ಮೇಲೆ ಆಟ ಆಡ್ತಾಳೆ. ಟೆರೆಸ್ ಮೇಲೆ ಅದೇನೋ ಆಟ ಟೆರೆಸ್ ಮೇಲೆ ಚಾರ್ಜ್ ಹಾಕಿ ಆಡಿಸ್ಬೋದು. ವಿಡಿಯೋ ಮಾಡಿ. ಶನಿವಾರ ಭಾನುವಾರ ಮನೆಗಿದ್ದು ಏನ್ ಮಾಡ್ತೀನಿ? ಇವಾಗ ಇತ್ತಾ ಇದೆಯಲ್ಲ ಕೆಲಸ. ಇದು ಎತ್ಕೊಂಡು ಒಂದ್ ಕೆಲಸ ದಿನ ಏನು ದಸರಾ ಹಬ್ಬ ಹೋಗಿ ಎಷ್ಟು ತಿಂಗಳು ಆಯ್ತು ಮೇಗ? ಎಲ್ಲಾನ ಒಂದ್ ಕಡೆ ಸುಮ್ಮನೆ ಕುತ್ಕೊಂಡ್ರೆ ಸಾಕು ಕೆಲಸ. ಬರ ಭೀಮ್, ಅವ್ನಿಗೇನು ಅರ್ಜೆಂಟ್ ಆಗ್ತದೆ. ಹಿಂಗ್ ಒದ್ದಾಡ್ತಾನ ನೋಡ. ಬಾರ ಇಲ್ಲಿ ಭೀಮಾ. ಕೆಳಗೆ ಮಲಗೈತೆ ಭೀಮಾ. ಹೋಗಿ ಬೊಗಳೋದಕ್ಕೆ. ಹಾ ಕರಿ. ಅದನ್ನ ಅದು ನೋಡ್ದ ಭೀಮ ನೋಡಿ ಬೊಗಳ್ತೈತೆ. ನಾಯಿ ಅದು ಕಾರ್ ಕೆಳಗೆ ಒಂದು ನಾಯಿ ಮಲಗೈತೆ. ಭೀಮ ಹೋದ್ರೆ ಬೊಗಳ್ತೈತೆ. ಭೀಮಾ ಯಾರು ಬರಲ್ಲ ಮಳೆ, ನೀನು ಒಬ್ಬನೇ ಹೋಗು. ಇಲ್ಲಾಂದ್ರೆ ಮನೆಗೆ ಬಾ. ಬಾ. ನನ್ನೇನು ಗಾಂಡು ಅಂತ ತಿಳ್ಕೊಂಡಿದ್ಯಾ? ನಾನು ಗಾಂಡು ಅಲ್ಲ, ಗಾಂಡೀವಿ. ಬಾರ ಹೋಗ್ತೀಯ ಮಳೇಲಿ ಒಬ್ಬನೇ. ಮಳೆ ಬರ್ತೈತೆ ಹೋಗ್ತೀಯ ಒಬ್ಬನೇ. ಯಾರು ಬರಲ್ಲ, ನೀನು ಒಬ್ಬನೇ ಹೋಗ್ತೀಯಾ? ಹೋಗ್ತೀಯ ಮನೆಗೆ ಬರ್ತೀಯ? ಹ್ಞೂ ಬಾ. ನೀರ್ನ ಜಾಸ್ತಿ ನಾನಲ್ಲ, ನಿಮ್ಮ ಅತ್ತೆ ಪೈಪಲ್ಲಿ ಹೊಡೆದೊಳ್ಳೆ ನೀರ್ನ. ಆಟ ಆಡ್ತಲ್ಲ ಅಂತ ಜೀಪ್ ಕೆಳಗಡೆ ನೀನ್ ಬರಲ್ಲ ಭೀಮಾ? ನೀ ಎತ್ಕೊಂಡು ಹೋಗ್ತೀಯಾ ಭೀಮ್? ಬಾ. ಇಲ್ಲಂದ್ರೆ ಅಲ್ಲೇ ಇರು ಸ್ವಲ್ಪ ಹೊತ್ತು. ಏಯ್ ಎತ್ಕೊಂಡೆ ಸಾಕ್ಲೇ. ಏನ್ ಕೈಲಾಗದ್ ಮತ್ ಮಾತಾಡ್ತೇನೆ. ನಡುಮನಿ ಇಕ್ಬಿಟ್ಟು ಹೆಂಗ್ ಓಡಾಡೋದು? ಹೆಂಗ್ ಕುತ್ಕೊಂಡಿದ್ದಾಳ ಹೇಳು?
ನೀವು ಜೀಪ್ ಎತ್ಕೊಂಡು ಹೋಗಿ ಮಗು ಜೀಪ್ ಎತ್ಕೊಳಕ್ಕೆ ಎಷ್ಟು ಕಷ್ಟ ಪಡ್ತಾವೆ. ಮತ್ತೆ ಇನ್ನೇನು ಜಿಮ್ಗೆ ಹೆಂಗೆ ತರಕ್ಕೆ ಹೋಗ್ತಾರೆ? ಅಮ್ಮ ಜಿಮ್ಗೋರ ಬಿಲ್ಡಿಂಗ್ ಎತ್ತಿಕ್ಬೇಕು, ನಾನೇ ಬಿಲ್ಡಿಂಗ್ ಕಟ್ಟಬೇಕು. ಅಮ್ಮಂಗೆ ಜಿಮ್ಗೆ ಹೋಗ್ಬಿಟ್ರೆ ಕಟ್ಟು ಎತ್ತಿಕ್ ಏನಕ್ಕಮ್ಮ ಹಿಂಗೆ ಮಾಡ್ತಾವನೆ ಭೀಮಾ? ಏನ್ ಬೇಕಾ ಭೀಮ್? ಚಿಕನ್ಗ ಇಲ್ಲ ಏನಕ್ಕೆ ಬಂದಿದ್ಯಾ? ಓ ಸ್ವೀಟ್ ಆಯ್ತು ಅದಕ್ಕೆ ಖಾಲಿ ಖಾಲಿ ಭೀಮ್. ಅಷ್ಟೇ ಯಾರು ಕೊಡಲ್ಲ ಬಾರೋ. ಈಗ ಅಮ್ಮ ಚಿಕನ್ ಮಾಡ್ತಾವ್ರೆ, ಏನು ಮಾಡ್ತಾವ ನೋಡೋಣ. ಮಾಡ್ತಾ ಇದ್ಯಾ? ಮಾಡ್ಬಿಟ್ಟು ಫೋನ್ ಮಾಡು, ಬರ್ತೀನಿ. ಮಾಡ್ತೀನಿ, ಫೋನ್ ಮಾಡ್ತೀನಿ. ತಿನ್ನುವಾಗ ನೋಡಿ ಏನು ಮಾಡಿದ್ದೀನಿ ಅಂತ. ನನ್ಗೇನು ಕೆಲಸ ಇಲ್ಲ, ಮೂವಿ ಹಾಕ್ಕೊಂಡಿದ್ದೆ ನೋಡೋಣ ಅಂದರು. ನೋಡೋ ಇಂಟ್ರೆಸ್ಟ್ ಇಲ್ಲ, ಹೋಗಿ ಮಲ್ಕೊತೀನಿ ಸ್ವಲ್ಪ ಹೊತ್ತು. ಅಡುಗೆ ಆದಮೇಲೆ ನಮ್ಮಮ್ಮ ಎಬ್ಬಿಸ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಅಷ್ಟೇ.